ಎಲ್ಲರಿಗೂ ನಮಸ್ಕಾರ. ನಾನು ಕೆ ಶಿವರಾಮ್. ನಿಮಗೆ ಇವತ್ತೊಂದು ಒಳ್ಳೆಯ ಬ್ರಹ್ಮಕಮಲದ ಹೂವನ್ನು ಅರಳಿದ್ದನ್ನು ತೋರಿಸ್ತೀನಿ. ನೋಡಿ, ಇಷ್ಟು ಒಳ್ಳೆಯ ರೀತಿಯಲ್ಲಿ ಅರಳಿದೆ, ನೋಡ್ಬೋದು. ಇನ್ನೂ ಅರಳುತ್ತಾ ಇದೆ ಅಷ್ಟೇ. ಆನಂತರ ಇಲ್ಲಿ ಒಂದು ಇನ್ನೂ ದೊಡ್ಡದಾಗಿದೆ, ಇನ್ನೂ ಅರಳುತ್ತಾ ಇದೆ ಅಷ್ಟೇ. ಇನ್ನೂ 12 ಗಂಟೆಗೆ ಫುಲ್ ಅರಳುತ್ತಂತ. ಆದರೆ ಇವತ್ತು ಬೇಗನೆ ಸ್ಟಾರ್ಟ್ ಆಗಿದೆ ಅರಳಲಿಕ್ಕೆ. ಪುರಾಣದಲ್ಲಿ ಶ್ವೇತಕಮಲ, ಬ್ರಹ್ಮಕಮಲ, ರಾತ್ರಿ ರಾಣಿ ಎಂದು ಕರೆಯಲ್ಪಡುವಂತಹ ಈ ರಾತ್ರಿ ರಾಣಿ ರಾತ್ರಿ ಅರಳುವ ಜಾತಿಗೆ ಸೇರಿದ್ದರಿಂದ ಕಾಟ್ಟಿ ಎಂದು, ಸೊಸೂರ್ಯ, ಬಲ್ವಲಾಟ ಎಂದು ವಿಜ್ಞಾನದ ಭಾಷೆಯಲ್ಲಿ ಕರೀತಾರೆ. ಈ ಬ್ರಹ್ಮಕಮಲ ಸನಾತನ ಧರ್ಮದಲ್ಲಿ ಎಲ್ಲ ಯುಗದಲ್ಲೂ ಕೂಡ ಈ ಪುಷ್ಪದ ಕುರಿತು ರಾಮಾಯಣ, ಮಹಾಭಾರತ ಹಾಗೂ ವೇದಗಳಲ್ಲಿ ಹೂವಿನ ಶ್ರೇಷ್ಠತೆ ಮತ್ತು ಪ್ರಾಮುಖ್ಯತೆ ಕುರಿತು ಉಲ್ಲೇಖವಿದೆ ಎಂದು ದಾರ್ಶನಿಕರು ಉಲ್ಲೇಖ ಮಾಡಿರುವುದನ್ನು ನಾವು ಓದಿರುತ್ತೇವೆ. ನೋಡಿ ಹೇಗಿದೆ, ಗಿಡ ಇಷ್ಟಿದೆ. ಆದರೆ ಒಟ್ಟು 5 ಹೂವಾಗಿತ್ತು. 2 ಹೂವು ಪೂಜೆ ಆದ ಮೇಲೆ ಅವರು ದೇವಿ ಪೂಜೆಗಾಗಿ ತಗೊಂಡು ಹೋಗಿದ್ದಾರೆ. ಇಲ್ಲಿ 3 ಹೂವಿನೂ ಇದೆ. ಇದರ ಹೂವನ್ನು ನೋಡಲಿಕ್ಕೇ ತುಂಬ ಖುಷಿ ಕೊಡುತ್ತೆ. ಇದರ ಹತ್ತಿರ ಒಂದು 8-10 ಫೀಟಿಗೆ ಒಳ್ಳೆ ಸ್ಮೆಲ್ ಕೂಡ ಇದೆ ಇವತ್ತು. ಈ ಬ್ರಹ್ಮಕಮಲದ ಹೂ ಹೆಚ್ಚಾಗಿ ಭಾರತದ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹಿಮಾಲಯ ಪ್ರದೇಶ ಮತ್ತು ಉತ್ತರ ಪ್ರದೇಶದ ಇತರ ಕಡೆಗಳಲ್ಲಿ ಹಾಗೂ ಭಾರತದ ಕೆಲವು ಪ್ರದೇಶಗಳಲ್ಲಿ ಕೂಡ ವಿರಳವಾಗಿ ಈ ಪುಷ್ಪವನ್ನು ಕಾಣಬಹುದಾಗಿದೆ. ಈ ಹೂ ಅರಳುವುದನ್ನು ನೋಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹಾಗೂ ಪೂಜೆ ಮಾಡಿ ಭಕ್ತಿಯಿಂದ ಬೇಡಿಕೊಂಡರೆ ನಿಮ್ಮ ಕೋರಿಕೆಗಳು ಈಡೇರುತ್ತದೆ ಎನ್ನುವ ಅನಿಸಿಕೆ ಕೂಡ ಇದೆ. ಈ ಬ್ರಹ್ಮಕಮಲದ ಹೂ ಬಿಳಿ ಬಣ್ಣ, ಶ್ವೇತವರ್ಣ, ಗುಲಾಬಿ ಬಣ್ಣ ಹಾಗೂ ಇತರ ಬಣ್ಣಗಳಲ್ಲಿ ಕಾಣಬಹುದಾಗಿದೆ. ಹೂವಿನ ರಾಜ ಎಂದೇ ಕರೆಯಲ್ಪಡುವ ಈ ಹೂವು ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಸ್ವಲ್ಪ ಚಳಿ ಇರುವಾಗಲೇ ರಾತ್ರಿ 12 ಗಂಟೆಗೆ ಸರಿಯಾಗಿ ಇದು ಅರಳುತ್ತದೆ. ಹೂವಿನ ರಾಜ ಎಂದು ಕರೆಯಲ್ಪಡುವ ಈ ಬ್ರಹ್ಮಕಮಲ ವಿಶೇಷವಾಗಿ ಔಷಧಿ ಗುಣಗಳನ್ನು ಲಭ್ಯವಿದೆ. ರುಚಿಯಲ್ಲಿ ಕಹಿ ಅಂಶವಿದ್ದು ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗೆ ರಾಮಬಾಣ ಎನ್ನುತ್ತಾರೆ ತಜ್ಞರು. ಈ ಹೂವಿನಿಂದ ಸೂಪ್ ತಯಾರು ಮಾಡ್ತಾರಂತೆ. ಅದು ದೇಹಕ್ಕೆ ರಕ್ತ ಶುದ್ಧೀಕರಣಕ್ಕೆ ಒಳ್ಳೆಯದು ಹಾಗೂ ಕಷಾಯ ಕೂಡ ಸೇವನೆ ಮಾಡ್ತಾರೆ. ಕ್ಯಾನ್ಸರ್, ಪಾರ್ಶ್ವವಾಯು ಕೂಡ ಇದರಿಂದ ಗುಣವಾಗ್ತಂತೆ. ಇದು ಒಳ್ಳೆಯ ಔಷಧಿ ಎಂದು ಹೇಳುತ್ತಾರೆ. ಗಣಪತಿಗೆ ಶಿರ ಜೋಡಿಸಿದಾಗ ನಂತರ ಬ್ರಹ್ಮಕಮಲದ ಹೂವಿನ ಪವಿತ್ರ ನೀರು ಪ್ರೋಕ್ಷಣೆ ಮಾಡಿದಾಗ ಪ್ರಾಣ ಪ್ರತಿಷ್ಠೆ ಆಯಿತು. ಅಂತಹ ಸಂಜೀವಿನಿ ಶಕ್ತಿ ಈ ಬ್ರಹ್ಮಕಮಲದಲ್ಲಿ ಇದೆ ಎನ್ನುತ್ತಾರೆ ದಾರ್ಶನಿಕರು. ಹಾಗಾಗಿ ಈ ಒಂದು ಹೂವಿನ ಪ್ರಾಮುಖ್ಯತೆಯನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ದೇವರು ಆಯುಷು, ಆರೋಗ್ಯ, ಅಷ್ಟೈಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಅಂತ ಹಾರೈಸಿ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ಬ್ರಹ್ಮನಿಗೆ ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ.